ಕೆಎಸ್ಡಿಎಲ್ಗೆ ರಾಯಭಾರಿಯಾಗಿ ನಟಿ ತಮನ್ನಾರನ್ನ ಆಯ್ಕೆ ಮಾಡಿರೋದು ಇದೀಗ ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ತಮನ್ನಾ ಆಯ್ಕೆಗೆ ಕನ್ನಡ ಪರ ಸಂಘಟನೆಗಳಿಂದ ಕಿಡಿಕಾರಲಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳಿಂದ ಕೆಎಸ್ಡಿಎಲ್ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ನಡೆದಂತ ಪ್ರತಿಭಟನೆ ಇದು. ಕೂಡಲೇ ತಮನ್ನಾ ಅವರನ್ನ ಕೈಬಿಡುವಂತೆ ಬಿಗಿಪಟ್ಟು ಹಿಡಿದಿದ್ದಾರೆ. ಕನ್ನಡಿಗರನ್ನ ರಾಯಭಾರಿಯಾಗಿ ನೇಮಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ತಮನ್ನಾ ಆಯ್ಕೆಗೆ ಕನ್ನಡಿಗರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಯಾರಾದರೂ ಸ್ಟಾರ್ ನಟಿಗೆ ಅವಕಾಶವನ್ನ ನೀಡಬಹುದಿತ್ತು ಅನ್ನೋದಾಗಿಯೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ತಮನ್ನಾ ಆಯ್ಕೆಯ ಹಿಂದಿನ ಪ್ರಮುಖ ಕಾರಣಗಳನ್ನು ಕೂಡ ನೀಡಲಾಗಿದೆ. ಯಾವುದೇ ನಿರ್ದಿಷ್ಟ ವರ್ಗಕ್ಕೆ ಲಭ್ಯತೆಯನ್ನ ಇರೋರು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯ ಇರುವಂತವರು, ಹಾಗೆ ಮುಖ್ಯವಾಗಿ ಬ್ರ್ಯಾಂಡ್ ಹಾಗೂ ಉತ್ಪನ್ನಗಳು ನಮ್ಮ ಟಾರ್ಗೆಟ್ ಗ್ರಾಹಕರನ್ನ ತಲುಪೋದೇ ಮುಖ್ಯ ಗುರಿಯಾಗಿದೆ. ಇನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಫಿಟ್ ಇರೋದು ಮತ್ತು ಗ್ರಾಹಕರನ್ನ ತಲುಪುವುದು, ಈ 4 ಕಾರಣಗಳಿಂದಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದಾಗಿಯೂ ಕೂಡ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಇದೀಗ ತಮನ್ನಾರನ್ನ ಆಯ್ಕೆ ಮಾಡಿರೋದಕ್ಕೆ ಕನ್ನಡ ಪರ ಸಂಘಟನೆಗಳು ಕಿಡಿಕಾರ್ತಾ ಇರುವಂಥದ್ದು. ಕನ್ನಡ ಪರ ಸಂಘಟನೆಗಳಿಂದ ಕೆಎಸ್ಡಿಎಲ್ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ಇನ್ನು ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೂಡಲೇ ತಮನ್ನಾರವರನ್ನ ಕೈಬಿಡಬೇಕು ಅಂತ ಹೇಳಿ ಪಟ್ಟು ಹಿಡಿಯಲಾಗಿದೆ. ಕನ್ನಡಿಗರನ್ನ ರಾಯಭಾರಿಯಾಗಿ ನೇಮಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ.